ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಮ್ಮ 5th ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ. ನಾನು ಅವ್ರಿಗೋಸ್ಕರ ನಿನ್ನೆ ನೈಟೇ ಚೀಸ್ ಕೇಕ್ ಮಾಡಿಟ್ಟಿದ್ದೆ. ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದು ಐಸ್ ಎಲ್ಲ ಕೊಟ್ಕೊಂಡ್ಬಿಟ್ಟಿತ್ತು. ಆಮೇಲೆ ಟೇಸ್ಟು ಒಂಥರ ಚೆನ್ನಾಗಿತ್ತು. ಯಾಕಂತಂದರೆ ಮನೆಯಲ್ಲೇ ಮಾಡಿದ್ದಲ್ವ, ಕೆಲವೊಂದು ಐಟಮ್ಗಳು ಇರಲಿಲ್ಲ. ಯೂಟ್ಯೂಬಲ್ಲೇ ನೋಡಿಕೊಂಡು ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ಅನ್ನೋದಕ್ಕಿಂತ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದು ಚೀಸ್ ಕೇಕ್ ಮಾಡೋಕ್ಕೋಗಿ ಐಸ್ ಕ್ರೀಮ್ ಥರ ಇತ್ತು. ನನಗೆ ಟೇಸ್ಟ್ ಆ ಥರ ಇತ್ತು. ಒಂದು ಸಿಂಪಲ್ಲಾಗಿ ಡೆಕೋರೇಟಿವ್ ಮಾಡಿ ಕೇಕ್ ಕಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ. ಈ ಥರ ಅವ್ರಿಗೋಸ್ಕರ ಏನಾದರೂ ಸ್ಪೆಷಲಾಗಿ ಏನು ನನಗೂ ಗೊತ್ತಿರಲ್ಲ, ಅದನ್ನ ನೋಡಿ ಕಲಿತ್ಕೊಂಡು ಅವ್ರಿಗೋಸ್ಕರ ಮಾಡೋದು ಅಂದರೆ ಚೆನ್ನಾಗಿರುತ್ತೆ. ಅದರಲ್ಲೂ ತುಂಬ ಖುಷಿ ಕೊಡುತ್ತೆ. ಅವರು ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ. ಚೆನ್ನಾಗಿತ್ತು ಕೇಕ್ ಮಾತ್ರ. ನಾನಂತೂ ಸಿಕ್ಕಾಪಟ್ಟೆ ಪರದಾಡ್ಬಿಟ್ಟಿದ್ದೆ ಅದನ್ನು ಮಾಡೋದಕ್ಕೆ. ಸುಮಾರು ದಿನದಿಂದ ನೋಡಿಟ್ಟಿದ್ನಲ್ಲ, ಹೆಂಗೋ ಮಾಡೋಣ ಅಂತ ಟ್ರೈ ಮಾಡಿದೆ. ಚೆನ್ನಾಗಿ ಬಂದಿತ್ತು. ಮತ್ತು ನಮ್ಮ ಯಜಮಾನ್ರು ನನಗೋಸ್ಕರ ಏನೋ ಫೋಟೋ ಫ್ರೇಮು ಗಿಫ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಏನಿದು ಸರ್ಪ್ರೈಸು ಅಂತ ಅಂದ್ಕೊಂಡು, ಏನೋ ನನ್ನ ಫೋಟೋಸ್ ಇರುತ್ತೆ, 3 ಜನದ ಫೋಟೋಸು ಅಂತ ಅಂದ್ಕೊಂಡೆ. ಬಟ್ ಅಲ್ಲಾಗಿದ್ದೇ ಬೇರೆ. ನನ್ನ ಮಗಳು ಮಲಗಿದ್ಲಲ್ವ, ಸೌಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಬಿಚ್ಚುತ್ತಾಯಿದ್ದೆ. ಏನು ಗಿಫ್ಟ್ ಮಾಡಿದ್ದಾರೆ ಅಂತ ನೋಡಿ ನೀವೇ. ನನಗೆ ನಮ್ಮಮ್ಮ ಅಂದರೆ ತುಂಬ ಪಂಚಪ್ರಾಣ. ಮತ್ತು ನನ್ನ ಮಗಳು ಅಷ್ಟೇ. ಇಬ್ಬರು ನನ್ನ 2 ಕಣ್ಣಿದ್ದಾಗೆ. ಅವ್ರ ಫೋಟೋಸ್ಗಳನ್ನೇ ಫ್ರೇಮಾಗಿ ಗಿಫ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಡಿಸೈನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋಸ್ಗಳು. ಅದು ನನ್ನ ಫೋನಿಂದನೇ ಫೋಟೋಸ್ಗಳು ಕದ್ದು ಫೋಟೋ ಫ್ರೇಮ್ ಮಾಡಿಕೊಟ್ಟಿರೋದು. ನನಗಂತೂ ಫೋಟೋಸ್ ನೋಡಿ ತುಂಬ ಎಮೋಷನ್ ಆಗಿಬಿಡುತ್ತೆ. ಯಾಕಂತಂದರೆ ನನ್ನ ಎತ್ತಿರೋರು ಮತ್ತು ನಾನು ಹೆತ್ತಿದ ಮಗು ಇಬ್ಬರದ್ದು ಫೋಟೋಸ್ ನೋಡಿ ತುಂಬ ಎಮೋಷ್ನಲ್ ಆಗಿಬಿಟ್ಟಿದೆ. ಆ್ಯನಿವರ್ಸರಿ ದಿನ ಏನಕ್ಕೆ ಎಮೋಷ್ನಲ್ ಆಗೋದು ಅಂತ ಹೇಳ್ಬಿಟ್ಟು ನಾನೇ ಕಂಟ್ರೋಲ್ ಮಾಡಿಕೊಂಡೆ. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ರೀ. ನನ್ನ ಮಕ್ಕಳು ಎದ್ದ ತಕ್ಷಣ ಫ್ರೇಮ್ ನೋಡಿಬಿಟ್ಟು ಕೊಡು ನೋಡ್ತೀನಿ ಅಂತ ಹೇಳ್ಬಿಟ್ಟು ಈಸ್ಕೊಂಡು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ ನೋಡಿ ನೀವೇ. ಯಾರ್ಯಾರಿದ್ದೀರ ಅಲ್ಲಿ? ಹೇಳೋ ಕರೆಕ್ಟಾಗಿ. ಮತ್ತೆ ಅವ್ವನಾ? ಎಲ್ಲ ಇದ್ದೀರಾ? ಯಾರದು? ಚೆನ್ನಾಗಿದ್ದವ? ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನಮ್ಮ ಯಜಮಾನರು ಪೂಜೆನ ಮಾಡ್ತಾಯಿದ್ದಾರೆ. ಆ್ಯನಿವರ್ಸರಿ ಪ್ರಯುಕ್ತ ನಾನೇ ಮಾಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಅವರು ಮಾಡೋದಿಲ್ಲ, ನಾನು ಮಾಡಿ ಅಂತೇಳಿ ಮಾಡಿಸ್ತಾಯಿದ್ದೆ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಾರಿಗುಡಿಗೆ ಹೋದ್ವಿ. ತಾಯಿ ದರ್ಶನ ಮಾಡಿಕೊಂಡು ತೀರ್ಥ ಎಲ್ಲ ಹಾಕಿಸ್ಕೊಂಡು ಬಂದ್ವಿ. ಅಲ್ಲಿಗೆ ಪ್ರಸಾದ ಎಲ್ಲ ತಿಂದ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು. ಟೈಮ್ ಆಗುತ್ತೆ ಹೊರಡೋಣ ಅಂಥೇಳಿ
ಹೋದ್ವಿ. ಎಲ್ಲಿಗೆ ಹೋಗ್ತಾ ಇದ್ವಿ ಅಂತ ಅಂದರೆ ನಾವು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ತುಂಬ ದಿನವೇ ಆಗಿತ್ತು ಅಲ್ಲಿಗೆ ಹೋಗಿ. ಮಗಳು ಮುನ್ನಿಸ್ಕೊಬಿಟ್ಟಿದ್ಲು ದೇವಸ್ಥಾನದಲ್ಲಿ. ಯಾಕಂತಂದರೆ ನಾನು ಫೋಟೋ ತೆಗಿತೀನಿ ಹುಡುಗ ಅಂತ ಹೇಳಿಬಿಟ್ಟು. ಆಮೇಲೆ ಮನೆಗೆ ಬಂದಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾನು ಸ್ಯಾರಿ ಹಾಕಿದ್ನಲ್ವ, ಸ್ಯಾರಿಲಿ ಅಷ್ಟು ಲಾಂಗೆಲ್ಲ ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಡ್ರೆಸ್ ಹಾಕ್ಕೊಂಡು ಹೋದ್ವಿ. ತುಂಬ ವರ್ಷನೇ ಆಗಿತ್ತು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಇವತ್ತು ಅಂದರೆ ಎಕ್ಸ್ಟ್ರಾ ಡಿಸೈಡ್ ಮಾಡ್ಕೊಂಡಿದ್ವಿ ಹೋಗೋಣ ಅಂತ ಹೇಳ್ಬಿಟ್ಟು. ಯಾಕಂತಂದರೆ ಸುಮಾರು 2-3 ವರ್ಷದಿಂದ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿರಲಿಲ್ಲ. ಅದೇನೋ ಗೊತ್ತಿಲ್ಲ, ಬಟ್ ಈ ಸಲ ಮಾಡೋಣ ಹೇಳಿ ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಅಲ್ಟಿಮೇಟ್ಲಿ ತುಂಬ ಸ್ಯಾಟಿಸ್ಫೈ ಆಯಿತು ಅಂತಲೇ ಹೇಳ್ಬೋದು. ಇವತ್ತಿನ ದಿನ ತುಂಬಾ ಇಷ್ಟ ಆಯಿತು, ಖುಷಿ ಆಯಿತು. ಎಲ್ಲ ಆ ದೇವ್ರ ಸಹಕಾರ ಅಂತೂ ಇಂತೂ ಬಂದ್ವಿ. ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಟಿಕೆಟ್ ಎಲ್ಲ ತೊಗೊಂಡು ಕ್ಯೂಗೆ ಬಂದ್ವಿ. ಅಲ್ಲಿ ನಾವು ಟ್ಯೂಸ್ಡೇ ಅಲ್ವಾ, ಜನ ಜಾಸ್ತಿ ಇರಲ್ಲ ಅಂದ್ಕೊಂಡಿದ್ವಿ, ಬಟ್ ತುಂಬ ಜನನೇ ಬಂದಿದ್ದರು. ಬಸ್ಸು ಹಂಗೆ ಕೂಡ ರಶ್ ಆಗ್ತಾಯಿತ್ತು. ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ಸಲ ಮಳೆಗಾಲ ತುಂಬ ಇರೋದ್ರಿಂದ ಗಿಡ ಮರಗಳು ನೋಡೋದಕ್ಕೆ, ಕಾಡುಗಳು ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಹಸಿರು ಆ್ಯಕ್ಚುಲಿ ನನಗೆ ತುಂಬ ಈ ಫೇವ್ರೆಟ್ ಕಲರ್ ತುಂಬ ಇಷ್ಟ ಅಂದರೆ ಗ್ರೀನ್. ಅದರಲ್ಲೂ ನೇಚರ್ ಗ್ರೀನ್ ಅಂತೂ ತುಂಬ ಸಖತ್ತಾಗಿ ಇಷ್ಟಪಡ್ತೀನಿ. ಅಂತೂ ಬಂದ್ವಿ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ಪ್ರಸಾದ ಕೊಡ್ತಾರೆ. ಪ್ರಸಾದ ತಿಂದ್ಕೊಂಡು ನನ್ನ ಮಗಳ ಜೊತೆಗೆ ಆಟ ಆಡ್ಕೊಂಡು ಫೋಟೋಸ್ ತಗೊಂಡು ಮತ್ತು ನೇಚರ್ನ ಫೀಲ್ ಮಾಡ್ತಾ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾಯಿದ್ವಿ ಗೊತ್ತಾ? ಟೈಮ್ ಆಗುತ್ತೆ ಅಂತ ಬೇಗ ಬೇಗ ಕರ್ಕೊಂಡೋದ್ವಿ. ಎಲ್ಲಿಗೆ ಅಂತ ಹೇಳಿದ್ರೆ ಸಫಾರಿಗೆ, ಬಂಡೀಪುರ ಫಾರೆಸ್ಟ್ ಸಫಾರಿ ಕರ್ಕೊಂಡು ಹೋಗಿದ್ರು. ಎಲ್ಲಂತೂ ತುಂಬ ಸಖತ್ತಾಯಿತು ಎಕ್ಸ್ಪೀರಿಯನ್ಸ್ ಮಾತ್ರ. ಈ ವರ್ಷವೇ ನಮ್ಮ ಆ್ಯನಿವರ್ಸರಿನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದು ಅಂತಲೇ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕಂತಂದರೆ ನಾವು 2nd ಆ್ಯನಿವರ್ಸರಿ ಮಾತ್ರ ಸೆಲೆಬ್ರೇಟ್ ಮಾಡಿದ್ವಿ. ನನ್ನ ಮಗಳು ಆಗ 7 ಮಂತ್ ಇದ್ಲು. ಆವಾಗ ಬಿಟ್ಟರೆ ಇವಾಗಲೇ ಈ ಥರ ಸೆಲೆಬ್ರೇಟ್ ಮಾಡಿದ್ದು ತುಂಬಾ ಖುಷಿಯಾಯಿತು. ನನ್ನ ಮಗಳು ಸ್ಟೈಲ್ ರಾಣಿ ಅಂತಲೇ ಹೇಳ್ಬೋದು. ಭಾರಿ ಸ್ಟೈಲ್ ಕಲ್ತ್ಕೊಬಿಟ್ಟಿದ್ದಾಳೆ. ಸ್ಪೆಕ್ಸ್ ಇಸ್ಕೊತಾಳೆ, ಅವಳೇ ಆಗಿದ್ದಾಳೆ, ಪೋಸ್ ಕೊಡ್ತಾಳೆ. ಈ ಥರ ಕೂತ್ಕೋತೀನಿ, ಆ ಥರ ಕೂತ್ಕೋತೀನಿ ಅಂತ ಹೇಳ್ಬಿಟ್ಟು ಫೋಟೋಸು, ವೀಡಿಯೋಸು, ಸೆಲ್ಫಿ ಎಲ್ಲ ತೊಗೊಂಡು ನಾವು ಸಫಾರಿ ಕಡೆ ಹೋದ್ವಿ. ನನ್ನ ಮಗಳಿಗಂತೂ ಈ ಥರ ಸುತ್ತಿಸೋದು ಅಂದರೆ ತುಂಬ ಖುಷಿಯಾಗುತ್ತೆ. ನೋಡಿ ಈ ಥರ ಒಂದು ಸಲ ಅವಳಿಗೇನಾದರೂ ಸುತ್ತಮುತ್ತ ಆಡಿಸ್ಕೊಡ್ತೀನಿ ಬಾ ಅಂತ ಕರೆದ್ರೆ ಸಾಕು, ಅವಳು ಸುಸ್ತಾಗೋ ತನಕನೂ, ನಮಗೆ ಸುಸ್ತಾಗೋ ತನಕನೂ ಬಿಡೋದೇ ಇಲ್ಲ. ಅವಳು ಆಡಿಸಿ 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 ಅಂದ್ಕೊಂಡು ಇಟ್ಕೊಂಡ್ಬಿಡ್ತಾಳೆ. ಇದನ್ನು ನೋಡ್ತಾ ಎಂಜಾಯ್ ಮಾಡಿಕೊಂಡು ಹಾಗೆ ಬಸ್ ಬರೋದನ್ನ ಕಾಯ್ತಾಯಿದ್ವಿ. ಬಸ್ ಬರೋ ತನಕ ಈ ಥರ ಅವಳನ್ನ ಆಟ ಆಡಿಸ್ಕೊಂಡು ನಿಂತಿದ್ದೆ. ಹಾಗೂ ಬಸ್ ಬಂತು. ರಿಟರ್ನ್ ನಾವು ಬೆಟ್ಟದಿಂದ ಕೆಳಗಡೆ ಬಂದ್ವಿ. ಮತ್ತು ನೆಕ್ಸ್ಟ್ ಬಂಡೀಪುರ ಫಾರೆಸ್ಟ್ ಸಫಾರಿಗೆ ರೈಟ್ ಹೇಳಿದ್ವಿ. ಸಫಾರಿ ಟಿಕೆಟ್ ಪ್ರೈಸ್ ಬಂದು ಪರ್ ಹೆಡ್ಡು 650 ಏನೋ ಬಸ್ಸಲ್ಲಿ. ಇನ್ನು ಜೀಪಲ್ಲೆಲ್ಲ ಎಷ್ಟು ಅಂತ ನಾವು ಕೇಳಲಿಲ್ಲ. ನಾವು ಬಸ್ಸಲ್ಲೇ ಹೋದ್ವಿ. 3 ಜನ ಇದ್ವಲ್ಲ. ಮತ್ತು
ಫಾರೆಸ್ಟ್ ಸಫಾರಿ ಎಕ್ಸ್ಪೀರಿಯೆನ್ಸು ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು. ಯಾಕಂತಂದರೆ ಎಂಟ್ರೆನ್ಸ್ ಆಗ್ತಾಯಿದ್ದಾಗೆ ತುಂಬ ಡಿಯರ್ಸ್ ನೋಡಿದ್ವಿ. ಅದಾದ ನಂತರ 4 ಎಲಿಫೆಂಟ್ಸ್ ನೋಡಿದ್ವಿ. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಯಾವ ಪ್ರಾಣಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಒಂದು 6 to 7 ಆನಿಮಲ್ಸ್ನ ನೋಡಿದ್ವಿ ಫಾರೆಸ್ಟಲ್ಲಿ. ತುಂಬ ಖುಷಿಯಾಯಿತು. ನೆಕ್ಸ್ಟ್ ಏನು ಯಾವ ಪ್ರಾಣಿ ಸಿಗುತ್ತೆ ಅಂತ ನಮಗೆ ಟೈಗರ್ ಫುಟ್ ಪ್ರಿಂಟ್ ತೋರಿಸಿದ್ರು. ಬಟ್ ನಾನು ನೋಡಲಿಲ್ಲ, ನಮ್ಮ ಯಜಮಾನ್ರು ನೋಡಿದ್ರು ಮತ್ತು ಬಸ್ಸಲ್ಲಿರೋರು ಕೆಲವ್ರು ನೋಡಿದ್ದಾರೆ. ಯಾಕೆ ತಾನೇ ಹೋಗಿರೋದು ಅಂತ ಬೇರೆ ಹೇಳ್ತಾಯಿದ್ರು. ಮಸ್ತ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನಮ್ಮ ಯಜಮಾನ್ರು ಸರ್ಪ್ರೈಸಿಂಗ್ ಅಂತಲೇ ಹೇಳ್ಬೋದು, ಈ ವರ್ಷದ ಆ್ಯನಿವರ್ಸರಿ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಖುಷಿಯಾಯಿತು. ನನಗೆ ನೇಚರ್ ಅಂದರೆ ತುಂಬ ಇಷ್ಟ. ಬೆಟ್ಟ ಗುಡ್ಡ ಎಲ್ಲ ನೋಡೋದು ತುಂಬ ಇಷ್ಟ. ಇನ್ನು ಅದ್ರ ಒಳಗಡೆ ಹೋಗಿ ನೋಡೋದು ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಸೊ ತುಂಬ ಎಲಿಫೆಂಟ್ಸ್ಗಳು ಸಖತ್ತಿದ್ವು ಮಾತ್ರ. ಅವು ಕೂಡ ನೋಡಿ, ಅಲ್ಲಿ ಒಂದು ಆನೆ ಸಿಂಗಲ್ ಆನೆ ಏನು ಮಾಡ್ತಾಯಿದ್ದ ಅಂತ ಹೇಳಿದ್ರೆ ಮಣ್ಣು ತಗೊಂಡು ಅದೇ ತನ್ನ ಮೈಗೆಲ್ಲ ಹಾಕೋತಾ ಇತ್ತು. ಅಲ್ಲೊಂದು ಟೆಂಪಲ್ ಕೂಡ ಇತ್ತು. ಅಲ್ಲಿ ಯಾರು ಬಂದು ಪೂಜೆ ಮಾಡ್ತಾರೆ ಅನ್ನೋ ಥರನೇ ಫೀಲಿಂಗ್ ಇತ್ತು. ಅಷ್ಟು ಚೆನ್ನಾಗಿತ್ತು ಅದು ಚಿಕ್ಕ ಪುಟಾಣಿ ಟೆಂಪಲ್ಲು. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಫಾರೆಸ್ಟ್ ಸಫಾರಿ ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಪರ್ ಹೆಡ್ ನಮಗೆ 650 ಬೀಳ್ತು ಸಫಾರಿಗೆ ಹೋಗೋದಕ್ಕೆ. 1 hour ಅಷ್ಟೇ. ತುಂಬ ಸೂಪರ್ಬಾಗಿ ಹೇಳಿದ್ರು, ಅವ್ರು ಎಕ್ಸ್ಪ್ಲೈನ್ ಕೂಡ ಮಾಡಿದ್ರು ಯಾವ್ಯಾವ ಅನಿಮಲ್ದು ಯಾವ ಥರ ಫೀಚರ್ಸ್ ಅಂತ ಹೇಳಿಬಿಟ್ಟು. ಸೂಪರಾಗಿತ್ತು. ಹಾಗೆ ಅಂದ್ವಿ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮಳೆ ಬಂದ್ಬಿಡ್ತು. ಮಳೆ ಬರೋ ಟೈಮು ನಾವು ಸಿಗಾಕೊಂಡಿದ್ವು. ಯಪ್ಪ, ನಿಮಗೆ ಭಯನೇ ಆಗೋಯ್ತು. ಜಸ್ಟ್ ಮಿಸ್ಸಲ್ಲಿ ನಾವು ಮಳೆಯಿಂದ ಪಾರಾದ್ವಿ ಅಂತಲೇ ಹೇಳ್ಬೋದು. ಅಲ್ಲೇ ಒಂದು ರೆಸ್ಟೋರೆಂಟ್ ಇತ್ತು. ಅಲ್ಲಿ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ಬಿಟ್ಟು ಊಟ ಮಾಡೋಕ್ಕೆ ಹೋದ್ವಿ. ಬಟ್ ನನಗೆ ಲೈಕ್ ಆಗಲಿಲ್ಲ. ಒಂದು ಗೀ ರೈಸು ಮತ್ತು 2 ಡಬಲ್ ಆಮ್ಲೆಟ್ ತಿಂದ್ಕೊಂಡು ಬಂದ್ವಿ. ಅದಕ್ಕೇ ಎಷ್ಟು 200 ಆಯಿತು ಬರೀ 1 ಗೀ ರೈಸು ಡಬಲ್ ಆಮ್ಲೆಟ್ಗೆ. ಸಿಕ್ಕಾಪಟ್ಟೆ ಮೋಸ ಅನ್ನಿಸ್ಬಿಡ್ತು. ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ಹೋದರೆ ಗುಂಡ್ಲುಪೇಟೆ ನಗರ ಮಳೆ ಇತ್ತು ಅಂತ ಹೇಳಿದ್ರು. ಸೊ ನಾವು ಮಳೆ ಇರೋದು ಕಾರಣಕ್ಕೆ ನಾನು ನನ್ನ ಮಗಳು ಬಸ್ ಹತ್ಕೊಂಡು ಬಂದ್ವಿ. ನಮ್ಮ ಯಜಮಾನ್ರು ರೈನ್ ಕೋಟ್ ಹಾಕ್ಕೊಂಡು ಗಾಡೀಲೇ ಬಂದರು. ನೋಡಿ, ಆನೆ ಆನ್ ದಿ ವೇ ಹೋಗ್ತಾ ಇರಬೇಕಾದ್ರೆ ಹೈವೇ ರೋಡಲ್ಲಿ ಯಾವ ಥರ ಕಾಣಿಸ್ತಿದೆ. ಯಪ್ಪ, ಎಷ್ಟು ದೊಡ್ಡದಾಗಿತ್ತು ಗೊತ್ತಾ ಹತ್ರದಿಂದ ನೋಡುವಾಗ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಫಾರೆಸ್ಟ್ ಸಫಾರಿ. ಮಳೆ ಇಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.